ಘಟನೆ ಅಂತ ಹೇಳಿದ್ರೆ ಈ ಹುಡುಗರು ನಮ್ಮೊಟ್ಟಿಗೆ ಯಾವುದೇ ಒಂದು ಡಿಬೇಟ್ ಆದರೆ ನಾವೆಲ್ಲ ಒಂದು ಗ್ರೂಪ್ ಸೇರ್ಕೊಂಡು ಹೋಗ್ತೀವಿ. ಹಾಗಿದ್ದು ಇವ್ರ ಪರಿಚಯ ಈ ಹುಡುಗರು ನನ್ನ ಕಾಲ್ ಮಾಡಿದ್ರು, ಮೇಡಮ್ ನಮ್ಮ ಏರಿಯಾದಲ್ಲಿ ಒಂದು ಫಿರ್ದೋಸ್ ಬಾನು ಅನ್ನೋದು ಮರ್ಡರ್ ಆಗಿದೆ ಅಂತ. ಏನಾಯ್ತಪ್ಪ ಅಂತ ನಾನು ಕೇಳುವಾಗ ಯಾರೋ ಅವ್ರದ್ದೊಂದು ಅಫೇರ್ ಇತ್ತಂತ ಒಂದು 12 ವರ್ಷದಿಂದ ಆ ವ್ಯಕ್ತಿ ಬಂದುಬಿಟ್ಟು ಇವರನ್ನು ಅಟ್ಯಾಕ್ ಮಾಡಿದ್ದಾನೆ. ಈ ಮೊದಲೇನು ಮಾಡಿದ್ದಾನೆ, ನಾವು ಸಾಕಷ್ಟು ಸಾರಿ ಅವ್ರಿಗೆ ಬುದ್ಧಿ ಹೇಳಿದ್ದೀವಿ, ಲೋಕಲ್ ಜನ ಎಲ್ಲ ಸೇರಿ. ಆದರೂ ಕೂಡ ಅವ್ರು ಯಾರು ಬುದ್ಧಿ ಕೇಳಲಿಲ್ಲ. ಅದಾದ ನಂತರ ಮತ್ತೆ ನಾವು 2 ಸಾರಿ 3 ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಕೇಳಿದೆ ಅವ್ರಿಗೆ ಏನಾಯ್ತಪ್ಪ, ಏನು ಕಂಪ್ಲೇಂಟ್ ಕೊಟ್ಟಾಗ ಏನು ತಗೊಂಡ್ರು ಅಂತ. ಸರ್ ಒಂದು ಕಂಪ್ಲೇಂಟ್ ಕೊಡ್ತೀವಿ ಹೆಣ್ಮಕ್ಳು ಹೋಗಿ, ನಮ್ಗೆ ಹಿಂಗಿದೆ ಅಂತ. ಅಫೇರ್ ಮಾಡಿರೋದು ನಾನು ಸರಿ ಅಂತ ಎಲ್ಲೂ ಒಪ್ಕೊಳ್ಳಲ್ಲ. ಅಫೇರ್ ಮಾಡಿರೋದು ತಪ್ಪೆ, ನಡೆಯುತ್ತೆ, ಸನ್ನಿವೇಶ ಅದು ನಡೆದು ಹೋಗಿದೆ. ಈಗ ನಡೆದು ಹೋದಾಗ ನನಗೆ ಬೇಡ, ಆ ವ್ಯಕ್ತಿಯಿಂದ ನನಗೆ ಕಿರುಕುಳ ಕೊಡ್ತಾ ಇದ್ದಾನೆ, ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು ಒಂದು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ನವ್ರದ್ದು ಮುಖ್ಯವಾಗಿ ಕರಿಬೇಕಾಗಿರೋದು, ನೋಡಪ್ಪ ನೀನು ಅವ್ನು ಸುದ್ದಿಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಒಂದು ಬರೆದು ಕೊಡಬೇಕು, ರೈಟಿಂಗಲ್ಲಿ ಕೊಡಬೇಕು. ಈ ಹೆಣ್ಮಗಳಿಗೆ ಏನು ಪ್ರೊಟೆಕ್ಷನ್ ಕೊಡಬೇಕು ಕೊಡಬೇಕು. ನಾವು ಸ್ಟೇಷನ್ಗೆ ಹೋಗಿದ ತಕ್ಷಣ ದನಗಳಿಗೆ ಹೋದಂಗೆ ಹೋಗ್ಲಿ ಬಿಡ್ರಿ, ಅವ್ನು ಸತ್ರ ಸಾಯ್ಲಿ, ಹೊಡಿದಾನ ಹೊಡಿಲಿ, ಅವಳು ಯಾಕೆ ಮಾಡಬೇಕಾಗಿತ್ತು? ಎಲ್ಲರೂ ಮಾಡದೇ ಇರೋ ತಪ್ಪು ಇವ್ರೇನು ಮಾಡಿರೋದಲ್ಲ, ಎಲ್ಲರೂ ಮಾಡಿರೋಂಥದ್ದೇ. ಈಗ ಹೇಳಿ ಕಳಿಸ್ತಾರಲ್ಲ, ಅವ್ರು ಇವ್ರಿಗಿಂತನೂ ಜಾಸ್ತಿ ಮಾಡಿರ್ತಾರೆ ಆ ತಪ್ಪನ್ನು. ಹೌದೌದು, 12 ವರ್ಷದಿಂದ ಪರಿಚಯ ಇತ್ತಂತೆ. ಅವ್ರ ಹಸ್ಬೆಂಡ್ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇದ್ದು, ರಿಹಾಬ್ ಸೆಂಟರ್ ಅಲ್ಲಿ ಇದ್ರಂತೆ. ಈ ಹೆಣ್ಮಗಳು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಿದ್ದು. ಈ ಕಂಪ್ಲೇಂಟ್ ಅಲ್ಲಿ ಈ ಮೊದಲೇನು ಕೊಟ್ಟಿದ್ದಾರೆ, ಅವರು ಕೊಟ್ಟು 2-3 ಸರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊಟ್ಟಿದ ಮೇಲೂ ಈ ಸ್ಟೇಷನ್ ಎಲ್ಲ ಅಂತದೇನು ರೆಸ್ಪಾನ್ಸ್ ಕೊಡೋದಿಲ್ಲ. ಈಗ ನಿಮ್ಗೆ ಗೊತ್ತಿದೆ ಸರ್, ನಾವೇನು ಹೇಳ್ಬೇಕು, ಇದೇ ವಿಚಾರ ಸರ್. ನನ್ನೊಟ್ಟಿಗೆ ನೀನು ಅಫೇರ್ ಅನ್ನ ಇತ್ತಲ್ಲ, ಅದನ್ನ ನೀವು ಕಡ್ತ ಕೊಡಬಾರ್ದು ಅಂತ, ಕಂಟಿನ್ಯೂ ಮಾಡ್ಬೇಕು ನೀನು ಅಂತ ಹೇಳ್ಬಿಟ್ಟು ಇವನು ಒಂದು ಪ್ರಾಣಿ ರೀತಿ ವರ್ತಿಸ್ತಾ ಇದ್ನಂತೆ. ಈ ಹುಡುಗರು ಹೇಳ್ತಾ ಇದ್ರು, ವರ್ತಿಸ್ತಿದ್ದ, ಹೊಡಿಯೋದು ಬಡಿಯೋದೆಲ್ಲ ಮಾಡ್ತಾ ಇದ್ದ. ಮೊದಲೇ ಗಂಡನ ಸಮಸ್ಯೆಯಿಂದ ಅವಳು ಬಳಿತಾ ಇದ್ಲು. ಇದ್ರ ಮಧ್ಯದಲ್ಲಿ ಇದೊಂದು ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಆತನಿಂದ ಮುಕ್ತವಾಗಿ ಬದುಕಬೇಕು ಅನ್ನೋದಕ್ಕೆ ಅವಳು ಹೋಗಿದ್ಲು. ಅದನ್ನು ಆತ ಬಿಡ್ಲಿಲ್ಲ. ಹೌದು, ಇದು 4-4:15 ಸುಮಾರಿಗೆ ಆಗಿದೆ ಸರ್. ಹೌದು, ನಜ್ಮಾ ಅಂತ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಮೊದಲೇನು ಇದು ಸ್ವಲ್ಪ ಪೊಲೀಸ್ನವರು ಜವಾಬ್ದಾರಿಯಿಂದ ನಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಲಾಸ್ಟ್ ಟೈಮ್ ಅವ್ನು ಅಟ್ಯಾಕ್ ಮಾಡಿದ್ದಾನೆ ಬೇಕರಿ ಹತ್ರ, ಆವಾಗ್ಲೂ ಕೊಟ್ಟಿರೋದು. ಅದಾದ್ಮೇಲೆ 28ನೇ ತಾರೀಕಿಗೆ ಮತ್ತೆ ಪುನಃ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸ್ವಲ್ಪ ಇಂಥವೆಲ್ಲ ಕಂಪ್ಲೇಂಟ್ ಘಟನೆ ಅಂತ ಹೇಳಿದ್ರೆ ಈ ಹುಡುಗರು ನಮ್ಮೊಟ್ಟಿಗೆ ಯಾವುದೇ ಒಂದು ಡಿಬೇಟ್ ಆದರೆ ನಾವೆಲ್ಲ ಒಂದು ಗ್ರೂಪ್ ಸೇರ್ಕೊಂಡು ಹೋಗ್ತೀವಿ. ಹಾಗಿದ್ದು ಇವ್ರ ಪರಿಚಯ ಈ ಹುಡುಗರು ನನ್ನ ಕಾಲ್ ಮಾಡಿದ್ರು, ಮೇಡಮ್ ನಮ್ಮ ಏರಿಯಾದಲ್ಲಿ ಒಂದು ಫಿರ್ದೋಸ್ ಬಾನು ಅನ್ನೋದು ಮರ್ಡರ್ ಆಗಿದೆ ಅಂತ. ಏನಾಯ್ತಪ್ಪ ಅಂತ ನಾನು ಕೇಳುವಾಗ ಯಾರೋ ಅವ್ರದ್ದೊಂದು ಅಫೇರ್ ಇತ್ತಂತ ಒಂದು 12 ವರ್ಷದಿಂದ ಆ ವ್ಯಕ್ತಿ ಬಂದುಬಿಟ್ಟು ಇವರನ್ನು ಅಟ್ಯಾಕ್ ಮಾಡಿದ್ದಾನೆ. ಈ ಮೊದಲೇನು ಮಾಡಿದ್ದಾನೆ, ನಾವು ಸಾಕಷ್ಟು ಸಾರಿ ಅವ್ರಿಗೆ ಬುದ್ಧಿ ಹೇಳಿದ್ದೀವಿ, ಲೋಕಲ್ ಜನ ಎಲ್ಲ ಸೇರಿ. ಆದರೂ ಕೂಡ ಅವ್ರು ಯಾರು ಬುದ್ಧಿ ಕೇಳಲಿಲ್ಲ. ಅದಾದ ನಂತರ ಮತ್ತೆ ನಾವು 2 ಸಾರಿ 3 ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಕೇಳಿದೆ ಅವ್ರಿಗೆ ಏನಾಯ್ತಪ್ಪ, ಏನು ಕಂಪ್ಲೇಂಟ್ ಕೊಟ್ಟಾಗ ಏನು ತಗೊಂಡ್ರು ಅಂತ. ಸರ್ ಒಂದು ಕಂಪ್ಲೇಂಟ್ ಕೊಡ್ತೀವಿ ಹೆಣ್ಮಕ್ಳು ಹೋಗಿ, ನಮ್ಗೆ ಹಿಂಗಿದೆ ಅಂತ. ಅಫೇರ್ ಮಾಡಿರೋದು ನಾನು ಸರಿ ಅಂತ ಎಲ್ಲೂ ಒಪ್ಕೊಳ್ಳಲ್ಲ. ಅಫೇರ್ ಮಾಡಿರೋದು ತಪ್ಪೆ, ನಡೆಯುತ್ತೆ, ಸನ್ನಿವೇಶ ಅದು ನಡೆದು ಹೋಗಿದೆ. ಈಗ ನಡೆದು ಹೋದಾಗ ನನಗೆ ಬೇಡ, ಆ ವ್ಯಕ್ತಿಯಿಂದ ನನಗೆ ಕಿರುಕುಳ ಕೊಡ್ತಾ ಇದ್ದಾನೆ, ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು ಒಂದು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ನವ್ರದ್ದು ಮುಖ್ಯವಾಗಿ ಕರಿಬೇಕಾಗಿರೋದು, ನೋಡಪ್ಪ ನೀನು ಅವ್ನು ಸುದ್ದಿಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಒಂದು ಬರೆದು ಕೊಡಬೇಕು, ರೈಟಿಂಗಲ್ಲಿ ಕೊಡಬೇಕು. ಈ ಹೆಣ್ಮಗಳಿಗೆ ಏನು ಪ್ರೊಟೆಕ್ಷನ್ ಕೊಡಬೇಕು ಕೊಡಬೇಕು. ನಾವು ಸ್ಟೇಷನ್ಗೆ ಹೋಗಿದ ತಕ್ಷಣ ದನಗಳಿಗೆ ಹೋದಂಗೆ ಹೋಗ್ಲಿ ಬಿಡ್ರಿ, ಅವ್ನು ಸತ್ರ ಸಾಯ್ಲಿ, ಹೊಡಿದಾನ ಹೊಡಿಲಿ, ಅವಳು ಯಾಕೆ ಮಾಡಬೇಕಾಗಿತ್ತು? ಎಲ್ಲರೂ ಮಾಡದೇ ಇರೋ ತಪ್ಪು ಇವ್ರೇನು ಮಾಡಿರೋದಲ್ಲ, ಎಲ್ಲರೂ ಮಾಡಿರೋಂಥದ್ದೇ. ಈಗ ಹೇಳಿ ಕಳಿಸ್ತಾರಲ್ಲ, ಅವ್ರು ಇವ್ರಿಗಿಂತನೂ ಜಾಸ್ತಿ ಮಾಡಿರ್ತಾರೆ ಆ ತಪ್ಪನ್ನು.